ತ್ರಿವರ್ಣ ನ್ಯೂಸ್ನ ಜಗದಗಲ ಸುದ್ದಿಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಜಾಗತಿಕ ಪ್ರಮುಖ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಕ್ಷಿಣ ಕೊರಿಯಾ ಈ ಭೂಮಿಯಿಂದಲೇ ಕಣ್ಮರೆಯಾಗುವ ಭಯವನ್ನು ಎದುರಿಸ್ತಾ ಇದೆ. ಆಧುನೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗಳಿಗೆ ಒಂದು ಕಾಲದಲ್ಲಿ ಹೆಸರುವಾಸಿಯಾಗಿದ್ದ ಸೌತ್ ಕೊರಿಯಾ ಈಗ ಭಾರಿ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದಿರುವಷ್ಟರ ಮಟ್ಟಿಗೆ ದಯನೀಯ ಸ್ಥಿತಿಗೆ ದಕ್ಷಿಣ ಕೊರಿಯಾ ಬಂದ್ಬಿಟ್ಟಿದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ಜನನ ಪ್ರಮಾಣ ದಾಖಲೆಯ ಮಟ್ಟಕ್ಕೆ ಕುಸಿತ ಕಂಡಿದೆ. ಇದೇ ರೀತಿ ಮುಂದುವರೆದ್ರೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಜನಸಂಖ್ಯೆಯ ಗಾತ್ರ 1/3 ಭಾಗಕ್ಕೆ ಕಡಿಮೆಯಾಗುವ ಸಾಧ್ಯತೆ ಇದೆ. 1960ರ ದಶಕದ ಸಂದರ್ಭದಲ್ಲಿ ಆರಂಭಗೊಂಡಿದ್ದಂತಹ ಕುಟುಂಬ ಯೋಜನಾ ನೀತಿ ಇದಕ್ಕೆಲ್ಲ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಅವತ್ತು ಜನನ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಹೀಗಾಗಿ ಕೊರಿಯಾದ ಜನಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಇತ್ತೀಚೆಗೆ ಅಲ್ಲಿನ ಯುವಕರು ತಮ್ಮ ಕೆರಿಯರ್ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ಮದುವೆ ಆಗೋರು ಮತ್ತು ಮಹಿಳೆಯರು ಮನೆಯ ಜವಾಬ್ದಾರಿಗಳಲ್ಲಿ ಹೆಚ್ಚು ಸಮಾನತೆಯನ್ನು ಬಯಸ್ತಾ ಇದ್ದಾರೆ. ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ 1/3 ಭಾಗದಷ್ಟು ಮಹಿಳೆಯರು ಮದುವೆ ಆಗೋದಕ್ಕೆ ಬಯಸ್ತಾ ಇಲ್ಲ. ಇದರಲ್ಲಿ 93% ಮಹಿಳೆಯರಿಗೆ ಮನೆ ಕೆಲಸ ಮತ್ತು ಮಕ್ಕಳ ಪೋಷಣೆಯ ಜವಾಬ್ದಾರಿ ಹೊತ್ಕೊಳ್ಳೋಕೆ ತಯಾರಿಲ್ಲ ಅಂತ ಈ ಸಮೀಕ್ಷೆ ತಿಳಿಸಿದೆ. ಜಗತ್ತಿಗೆ ತಲೆನೋವಾಗಿರೋ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಅಂತ್ಯ ಕಾಣೋ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇಂತಹದೊಂದು ಸುಳಿವನ್ನ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೊಟ್ಟಿದ್ದಾರೆ. ಶಾಂತಿಗೋಸ್ಕರ ರಷ್ಯಾ ಆಕ್ರಮಣ ಮಾಡ್ಕೊಂಡಿರೋ ನಮ್ಮ ಜಾಗವನ್ನ ಬೇಕಾದ್ರೆ ಬಿಟ್ಕೊಟ್ಬಿಡ್ತೇನೆ ಅಂತ ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಇದಕ್ಕೆ ಅನುಗುಣವಾಗಿ ಮಾತನಾಡಿರೋ ಉಕ್ರೇನ್ ಅಧ್ಯಕ್ಷ ಒಂದು ಕಂಡೀಷನ್ ಮುಂದಿಟ್ಟಿದ್ದಾರೆ. ಈ ಕಂಡೀಷನ್ ರಷ್ಯಾಗೂ ಸಹ ಒಂದು ರೀತಿಯಲ್ಲಿ ನೆತ್ತಿಯ ಮೇಲಿನ ಕತ್ತಿಯಾಗೋ ಸಾಧ್ಯತೆ ಕೂಡ ಇದೆ. ಅಂದ ಹಾಗೆ ಈ ಕಂಡೀಷನ್ ಏನಂತಂದ್ರೆ ರಷ್ಯಾ ಆಕ್ರಮಣ ಮಾಡ್ಕೊಂಡಿರೋ ಪ್ರದೇಶಗಳನ್ನ ತಾತ್ಕಾಲಿಕವಾಗಿ ರಷ್ಯಾಗೆ ಬಿಟ್ಕೊಟ್ಬಿಡ್ತೇವೆ, ಆದರೆ ಅದಕ್ಕೆ ಬದಲಾಗಿ ಉಕ್ರೇನ್ ದೇಶಕ್ಕೆ ನ್ಯಾಟೋ ಸದಸ್ಯತ್ವ ಸಿಗಬೇಕು ಅಂತ ಷರತ್ತನ್ನು ಹಾಕಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂತಂದ್ರೆ ಉಕ್ರೇನ್ ತಾತ್ಕಾಲಿಕವಾಗಿ ಮಾತ್ರ ರಷ್ಯಾಗೆ ಕೆಲ ಪ್ರದೇಶಗಳನ್ನ ಬಿಟ್ಕೊಡೋದಾಗಿ ಹೇಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ನ್ಯಾಟೋ ಸದಸ್ಯತ್ವ ಸಿಕ್ಕ ಬಳಿಕ ರಾಜತಾಂತ್ರಿಕವಾಗಿ ಆ ಪ್ರದೇಶಗಳನ್ನು ವಾಪಸ್ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋದಾಗಿ ಜೆಲೆನ್ಸ್ಕಿ ಹೇಳ್ಕೊಂಡಿದ್ದಾರೆ. ಇನ್ನು ಈ ಷರತ್ತಿಗೆ ರಷ್ಯಾ ಒಪ್ಪಿಗೆ ಸಿಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂತಂದ್ರೆ ಅಮೆರಿಕ ನೇತೃತ್ವದಲ್ಲಿ ನ್ಯಾಟೋ ಆ ಉಕ್ರೇನ್ ಸಮೀಪ ತನ್ನ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದೆ. ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡೋದಕ್ಕೂ ಇದೇ ಪ್ರಮುಖ ಕಾರಣ ಆಗಿತ್ತು. ಷರತ್ತಿಗೆ ಒಪ್ಪಿದ ಬಳಿಕ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಸಿಕ್ಕಿಬಿಟ್ರೆ ರಷ್ಯಾ ಬಗ್ಲಲ್ಲೇ ಒಂದು ಪ್ರಬಲ ವೈರಶಕ್ತಿ ಸ್ಥಾಪನೆಗೊಂಡಂತೆ ಆಗ್ಬಿಡುತ್ತೆ. ಹೀಗಾಗಿ ಈ ಷರತ್ತಿಗೆ ರಷ್ಯಾ ಒಪ್ಪೋದು ಕಷ್ಟ ಅಂತ ಕೆಲ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆಟವನ್ನ ಎಷ್ಟೇ ನೋಡಿದ್ರೆ ಚಂದ, ಭಾವನಾತ್ಮಕವಾಗಿ ತಗೊಂಡ್ಬಿಟ್ರೆ ಹೊಡೆದಾಟ ನಡೆದ್ಬಿಡುತ್ತೆ. ಇದೀಗ ಗಿನಿಯಾ ದೇಶದಲ್ಲಿ ಫುಟ್ಬಾಲ್ ಮ್ಯಾಚ್ ವೇಳೆ ಇದೇ ರೀತಿ ನಡೆದಿದೆ. ಅಭಿಮಾನಿಗಳ ನಡುವೆ ಭಾರಿ ದೊಡ್ಡ ಘರ್ಷಣೆ ನಡೆದು 100ಕ್ಕೂ ಹೆಚ್ಚು ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 2021ರ ದಂಗೆಯ ನಂತರ ಅಧಿಕಾರ ವಹಿಸಿಕೊಂಡು ತನ್ನನ್ನು ತಾನೇ ಅಧ್ಯಕ್ಷ ಅಂತ ಘೋಷಣೆ ಮಾಡಿಕೊಂಡಿದ್ದ ಗಿನಿಯಾದ ಜುಂಟಾ ನಾಯಕ ಮಮಡಿ ಡೊಂಬಾಯ ಗೌರವಾರ್ಥವಾಗಿ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರೆಫ್ರಿ ಕೊಟ್ಟ ಒಂದು ವಿವಾದಿತ ತೀರ್ಪು ಅಭಿಮಾನಿಗಳ ನಡುವೆ ಭಾರಿ ಹೊಡೆದಾಟಕ್ಕೆ ಕಾರಣ ಆಗಿದೆ. ಘಟನೆಯ ನಂತರ ಆಸ್ಪತ್ರೆಯ ಮುಂದೆ ಹೆಣಗಳ ರಾಶಿಯೇ ಕಂಡು ಬಂದಿದೆ. ಕೆಲವರ ದೇಹಗಳನ್ನು ಆಸ್ಪತ್ರೆಯ ವರಾಂಡದಲ್ಲಿ ಇಡಲಾಗಿತ್ತು. 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಆಸ್ಪತ್ರೆಯ ವೈದ್ಯರು ಶಂಕಿಸಿದ್ದಾರೆ. ಫುಟ್ಬಾಲ್ ಪಂದ್ಯದ ವೇಳೆ ಅಭಿಮಾನಿಗಳು ರೆಫ್ರಿ ತೀರ್ಪಿನಿಂದ ರೊಚ್ಚಿಗೆದ್ದು ಘರ್ಷಣೆಗೆ ಇಳಿದುಬಿಡ್ತಾರೆ. ನಂತರ ದೊಡ್ಡ ದಂಗೆ ನಡೆದು ಈ ವೇಳೆ ಸಮೀಪದಲ್ಲಿದ್ದ ಪೊಲೀಸ್ ಠಾಣೆಯನ್ನು ಸಹ ಧ್ವಂಸಗೊಳಿಸಿದ್ದಾರೆ ಅಂತ ವರದಿಯಾಗಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳು. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.